ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಲ್ಲಿ ಈಗಾಗಲೇ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಅಮೆರಿಕ ಮಾಡಿದಂತಹ ಕದನ ವಿರಾಮದ ಘೋಷಣೆಗೆ ಇರಾನ್ ಕೂಡ ಒಪ್ಪಿಗೆಯನ್ನು ನೀಡಿದೆ, ಹಾಗೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನು ನೀಡಿದೆ. ಆದರೆ ಲೆಬನಾನ್ನಲ್ಲಿ ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಇಸ್ರೇಲ್ ಹೇಳಿದೆ. 2 ವಾರಗಳ ಕದನ ವಿರಾಮವನ್ನು ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು. ಇರಾನ್ಗೆ ನಿನ್ನೆ ಸಂಜೆವರೆಗೂ ಮೊದಲಿಗೆ ಡೆಡ್ಲೈನನ್ನು ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷ. ಡೆಡ್ಲೈನ್ ಅವಧಿ ಮುಗಿಯುವ 1 ಗಂಟೆ ಮೊದಲೇ ಅವರು ಘೋಷಣೆಯನ್ನು ಮಾಡಿರ್ತಾರೆ. ಅಮೆರಿಕ ಅಧ್ಯಕ್ಷನಿಂದ 2 ವಾರಗಳ ಕಾಲ ಕದನ ವಿರಾಮ ಅನೌನ್ಸ್ ಮಾಡಲಾಗಿದೆ. ಇದಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿರೋದು. ಅಮೆರಿಕ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸುತ್ತೆ. ಅದಾದ ಮೇಲೆ ಕೆಲ ಹೊತ್ತಿನ ನಂತರ ಇಸ್ರೇಲ್ ಕೂಡ ಕದನ ವಿರಾಮವನ್ನು ಮಾಡ್ತೇವೆ, ಆದರೆ ನಮ್ಮ ಕದನ ವಿರಾಮ ಕೇವಲ ಇರಾನ್ಗೆ ಮಾತ್ರ ಸೀಮಿತ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ವಿರುದ್ಧ ನಾವು ನಡೆಸ್ತಾ ಇರುವಂತಹ ಸಮರವನ್ನು ನಾವು ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆಗಿನ ಮಾತುಕತೆ ಬಳಿಕ ಇರಾನ್ ಮೇಲೆ ವಿಧ್ವಂಸಾತ್ಮಕ ಶಕ್ತಿ ಪ್ರಯೋಗ ಬೇಡ ಅಂತ ಅವರು ಮನವಿ ಮಾಡಿದಂತೆ ಹಾಗೂ ತತ್ಕ್ಷಣ ಸಂಪೂರ್ಣ ಮತ್ತು ಸುರಕ್ಷಿತವಾಗಿ ಹಾರ್ಮುಜ್ ಜಲಸಂಧಿಯನ್ನು ತೆರೆಯೋದಕ್ಕೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಒಪ್ಪಿಗೆಯ ಮೇರೆಗೆ ಇರಾನ್ನ ಮೇಲೆ 2 ವಾರಗಳ ಕಾಲ ಬಾಂಬ್ ದಾಳಿ ಮಾಡದಂತೆ ವಿರಾಮವನ್ನು ಘೋಷಿಸ್ತಾ ಇದೆ. ಇದು 2 ಕಡೆಯ ಕದನ ವಿರಾಮವಾಗಿರುತ್ತೆ. ಈ ಕದನ ವಿರಾಮ ಘೋಷಣೆಗೆ ಕಾರಣ ನಾವೀಗಾಗಲೇ ಅಮೆರಿಕದ ಸೇನಾ ಉದ್ದೇಶಗಳನ್ನು ಈಡೇರಿಸಿದ್ದೇವೆ ಮತ್ತು ಇರಾನ್ ಜೊತೆಗೆ ಹಾಗೂ ಮಧ್ಯಪ್ರಾಚ್ಯದಲ್ಲಿ ದೀರ್ಘಕಾಲದ ಶಾಂತಿಯ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ನಮಗೆ ಇರಾನ್ನಿಂದ 10 ವಿಚಾರಗಳ ಪ್ರಸ್ತಾವನೆಯನ್ನು ಕಳಿಸಿದ್ದು ಇದು ಮಾತುಕತೆ ನಡೆಸೋದಕ್ಕೆ ಸೂಕ್ತ ಅಂತ ಅನಿಸ್ತಾ ಇದೆ. ಈ ಹಿಂದೆ ನಡೆದಿರುವ ಚರ್ಚೆಯ ವಿಷಯಗಳಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಒಪ್ಪಂದ ಆಗಿದ್ದು ಈ 2 ವಾರಗಳ ಕದನ ವಿರಾಮ ಇದನ್ನು ಅಂತಿಮಗೊಳಿಸೋದಕ್ಕೆ ನೆರವಾಗುತ್ತೆ. ದೀರ್ಘಕಾಲದ ಈ ಸಂಘರ್ಷ ಮತ್ತು ಸಮಸ್ಯೆ ಪರಿಹಾರದ ಹಂತಕ್ಕೆ ಬಂದಿರುವುದಕ್ಕೆ ಅಮೆರಿಕದ ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯ ದೇಶಗಳ ಪ್ರತಿನಿಧಿಯಾಗಿ ಇದು ನನಗೆ ಗೌರವನೀಯವಾಗಿದೆ. ಈ ವಿಚಾರವನ್ನ ಗಮನಿಸಿರುವುದಕ್ಕೆ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಡುಗಡೆ ಮಾಡಿರುವಂತಹ ಹೇಳಿಕೆ. ನಮಗೆ ಇರಾನ್ 10 ಕಂಡೀಷನ್ಗಳನ್ನು ಕಳಿಸಿಕೊಟ್ಟಿತ್ತು. ಆ 10 ಕಂಡೀಷನ್ಗಳಿಗೆ ಈಗ ನಾವು ಒಪ್ಪಿಗೆಯನ್ನು ನೀಡಿದ್ದು, ಅದನ್ನು ಬುನಾದಿಯಾಗಿಸಿಕೊಂಡು ಮುಂದಿನ ಶಾಂತಿ ಮಾತುಕತೆಯನ್ನು ನಾವು ಮುನ್ನಡೆಸ್ತೇವೆ, ಅದರಲ್ಲಿ ಭಾಗಿಯಾಗ್ತೇವೆ. ಈಗ ಸದ್ಯಕ್ಕೆ 2 ವಾರಗಳ ಕಾಲ ಕದನ ವಿರಾಮವನ್ನು ನಾವು ಘೋಷಿಸ್ತಾ ಇದ್ದೇವೆ. ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ತೆಗೆಯಬೇಕು, ಓಪನ್ ಮಾಡಬೇಕು, ಅಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮುಕ್ತ ಮಾಡಬೇಕು ಅಂತೇಳಿ ನಾವು ಇರಾನ್ ಜೊತೆಗೆ ಮಾತನಾಡಿದ್ದೇವೆ. ಇರಾನ್ ಕೂಡ ಇದಕ್ಕೆ ಒಪ್ಪಿಕೊಂಡಿದೆ. ಈ ಕಂಡೀಷನ್ಗಳ ಮೇಲೆ ನಾವು 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ನೋಡ್ಕೊಂಬರೋಣ. ಇರಾನ್ ಇಸ್ಲಾಮಿಕ್ ಗಣರಾಜ್ಯದ ಪರವಾಗಿ ನನ್ನ ಆತ್ಮೀಯ ಸಹೋದರರಾದ ಗೌರವಾನ್ವಿತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶರೀಫ್ ಮತ್ತು ಗೌರವಾನ್ವಿತ ಫೀಲ್ಡ್ ಮಾರ್ಷಲ್ ಮುನೀರ್ ಅವರಿಗೆ ಈ ಪ್ರದೇಶದಲ್ಲಿ ಯುದ್ಧವನ್ನು ಕೊನೆಗೊಳಿಸಲು ಅವರು ಮಾಡಿದ ಅವಿಶ್ರಾಂತ ಪ್ರಯತ್ನಗಳಿಗಾಗಿ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ. ಪ್ರಧಾನಮಂತ್ರಿ ಶರೀಫ್ ಅವರ ಟ್ವೀಟ್ನಲ್ಲಿ ಸಹೋದರತ್ವದ ವಿನಂತಿಗೆ ಪ್ರತಿಕ್ರಿಯೆಯಾಗಿ ಮತ್ತು ಅಮೆರಿಕದ 15 ಅಂಶಗಳ ಪ್ರಸ್ತಾವನೆಯ ಆಧಾರದ ಮೇಲೆ ಮಾತುಕತೆಗಾಗಿ ಮಾಡಿದ ವಿನಂತಿಯನ್ನು ಹಾಗೂ ಮಾತುಕತೆಗಳಿಗೆ ಆಧಾರವಾಗಿ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯ ಸಾಮಾನ್ಯ ಚೌಕಟ್ಟನ್ನು ಸ್ವೀಕರಿಸುವ ಬಗ್ಗೆ ಫೋಟೋಸ್ ಮಾಡಿದ ಘೋಷಣೆಯನ್ನು ಪರಿಗಣಿಸಿ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪರವಾಗಿ ನಾನು ಈ ಮೂಲಕ ಘೋಷಿಸುತ್ತೇನೆ. ಇರಾನ್ ವಿರುದ್ಧದ ದಾಳಿಗಳನ್ನು ನಿಲ್ಲಿಸಿದರೆ ನಮ್ಮ ಪ್ರಬಲ ಸಶಸ್ತ್ರ ಪಡೆಗಳು ತಮ್ಮ ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಿಲ್ಲಿಸುತ್ತವೆ. 2 ವಾರಗಳ ಅವಧಿಗೆ ಇರಾನ್ನ ಸಶಸ್ತ್ರ ಪಡೆಗಳೊಂದಿಗೆ ಸಮನ್ವಯದ ಮೂಲಕ ಮತ್ತು ತಾಂತ್ರಿಕ ಮಿತಿಗಳನ್ನು ಸರಿಯಾಗಿ ಪರಿಗಣಿಸಿ ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಮಾರ್ಗವು ಸಾಧ್ಯವಾಗುತ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.